ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. CCTV ಇರಬೇಕು ಅಂತ ಇದೆ, GPS ಇರಬೇಕು ಅಂತ ಇದೆ, ನೆಕ್ಸ್ಟ್ ಏನಿದೆ ಅಂದ್ರೆ ವೇರ್ ಬ್ರಿಡ್ಜ್ ಇರಬೇಕು ಅಂತ ಇದೆ. ಎಲ್ಲಿದಾವ ಒಂದಾದ್ರೂ ನೀವು ಪರಿಶೀಲಿಸಿಲ್ಲ? ನಾವು ಕೂಡ ಅಲ್ಲ, ನೀವು ಹೋದಾಗ ಎಬ್ರಿಜ್ ಇದ್ರು ಅಷ್ಟೇ ಅಲ್ಲ, ಅಲ್ಲಿ CC ಕ್ಯಾಮ್ರಾ ದಿನ ಅದು ವರ್ಕ್ ಆಗ್ತದೋ ಇಲ್ಲೋ ಅದು. ಈಗ ಒಂದು ತಾಸು ಅಷ್ಟು ಯೂಸ್ ಮಾಡಿ ಆಮೇಲೆ ಇರಂಗಿಲ್ಲ ಸರ್. ಅಲ್ಲಲ್ಲ, ಈಗ ನೀವು ಬರ್ತೀವಿ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ವೇರ್ ಬ್ರಿಡ್ಜ್ನೂ ಇರ್ತಾ, CCTV ಇರ್ತಾ. ಅದು ನೀವು ಹೋದ ನಂತರ ಒಂದೇ ತಾಸಿನಾಗ ಏನಾಗುತ್ತೆ ಅಂದ್ರೆ CCTV ಮತ್ತು ವೇರ್ ಬ್ರಿಡ್ಜ್ಗಳು ಇದ್ದಿದ್ದನ್ನು ನಾವು ಕಂಡಿಲ್ಲ. ಅಲ್ಲ ಸರ್, ಈಗ ಒಂದೇ ಗಾಡಿ ಪರ್ಮಿಟ್ ಹೆಚ್ಚಿನ ಗಾಡಿ ಓಡಿಸ್ತಾರೆ ಅಂತ ಆರೋಪ ಐತಿ. ಒಂದೇ ಗಾಡಿ ಮೇಲೆ ಒಂದೇ ಪರ್ಮಿಟ್, ಆಮೇಲೆ ಹೆಚ್ಚಿನ ಗಾಡಿ ಅದೇ ಒಂದು ನಂಬರ್ ಮೇಲೆ ಹೊಡಿಬೇಕು. ಎರಡೇ ಟ್ರಿಪ್ ಹೊಡಿತಿದ್ದಾರೆ. ಅಲ್ಲ, ಈಗ ಮರಳು ಪಾಯಿಂಟ್ಗಳೆಲ್ಲ ಥ್ರೂಔಟ್ ಬರೀ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲ, ಥ್ರೂಔಟ್ ಕರ್ನಾಟಕದಲ್ಲಿ ಮರಳು, ಕಲ್ಲು, ಗ್ರಾನೈಟು, ಐರನ್ನು ಯಾವುದೇ ವೆಹಿಕಲ್ಗೆ ಹಾಕಬೇಕು ಈಗ GPS ಫಿಕ್ಸ್ ಮಾಡಿದ್ದಾರೆ. ಥ್ರೂಔಟ್ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆ ಕಡೆಯಲ್ಲಿ 1 ಸ್ಟೇಟ್ 1 GPS ಅಂತೇಳಿ ಸಾಫ್ಟ್ವೇರ್ ಮಾಡಿಟ್ಟು ಅದಕ್ಕೋಸ್ಕರ ಸಪ್ರೇಟ್ ಒಂದು ಏಜೆನ್ಸಿ ಮಾಡಿದ್ದಾರೆ. ಪ್ರತಿಯೊಂದು ವೆಹಿಕಲ್ಗಳು ಕೂಡ GPS ಫಿಟ್ ಆಗಿರುತ್ತೆ. ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಗಣಪತಿ ಬೈಯವರೇ, ಜಿಲ್ಲೆಯ ಎಲ್ಲ ನನ್ನ ಪದಾಧಿಕಾರಿಗಳೇ, ತಾಲೂಕು ಅಧ್ಯಕ್ಷರೇ, ಮಹಿಳಾ ಪದಾಧಿಕಾರಿಗಳೇ, ನಾನು ಪ್ರತಿ ಹಂತದಲ್ಲಿ ಇದೇ ಸ್ಥಳದಲ್ಲಿ ಮನವಿಯನ್ನು ಕೊಡ್ತಾ ಬಂದಿದ್ದೀನಿ. ಇವತ್ತು ಮನವಿ ಕೊಡ್ತಾ ಇಲ್ಲ, ನಾನು ಪ್ರಶ್ನೆ ಮಾಡ್ತಿದ್ದೀನಿ ಅಧಿಕಾರಿಗಳಿಗೆ. ಹುಣಗೂರು ತಾಲೂಕಿನಲ್ಲಿ ಮತ್ತು ಇಳಕಲ್ ತಾಲೂಕಿನಲ್ಲಿ ಕಳೆದ 1 ವರ್ಷದಿಂದ ಮರಳು ದಂಧೆ ನಡೀತಾ ಇದೆ. ಇಲ್ಲಿವರೆಗೆ ಅಧಿಕಾರಿಗಳು ಏನು ಮಾಡಿದಾರ? ತಹಸೀಲ್ದಾರ್ ಸಾಹೇಬ್ ಏನು ಮಾಡಿದಾರ? ಮೈನ್ಸ್ ಅಂಚುಲಿಸ್ಟ್ ಏನು ಮಾಡಿದಾರ? ಪೊಲೀಸರು ಏನು ಕೆಲಸ ಮಾಡ್ಯಾರ? ಅವ್ರಿಗೆ ಬುದ್ಧಿ ಹೇಳಾಕೋ ಏನೋ, ಇದು ನಿಮ್ಮ ಕೆಲಸ, ಇದು ಸಂಘಟನೆ ಕೆಲಸ ಅಲ್ಲ ಅಂತೇಳಿ. ನಮ್ಮ ಕೆಲಸ ಬೇರೆ ಏನದಾವ, ಬಟ್ ನೀವು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಹೇಳಾಕೋ ನೀವು. ಹಾಗಾಗಿ ಜಿಲ್ಲೆಯ ಮೈನ್ಸ್ ಅಂಚುಲಿಸ್ಟು ಈ ತಾಲೂಕಿನಲ್ಲಿ ಮೊನ್ನೆ ತಾನೇ ನಾನು ಕರಡಿಯಲ್ಲಿ ವಿಸಿಟ್ ಮಾಡಿದಾಗ ಕರಡಿ ಹಳ್ಳವನ್ನು ಚೇಂಜ್ ಮಾಡಿಬಿಟ್ಟು, ಕರಡಿ ಹಳ್ಳ ಸ್ಟೇಟ್ ಐತಿ, ಅವ್ನು ಹಿಂಗೆ ತಿರುಗಿಬಿಟ್ಟ. ಅಲ್ಲೊಂದು 20 ಮನೆ ಹಾಳಾಗಿ ಹೋಗ್ತು. ಅವ್ರು ಬಂದು ನಮಗೆ ಹೇಳಿದ್ರು, ಸರ ನಮ್ಗೆ ಹಿಂಗೆ ಮಾಡಾಕತ್ತಾರೆ ಇವ್ರು, ಎಲ್ಲರೂ ಏನೋ ಮರಳು ಮಾಡ್ತಿರೋದು. ಇದಕ್ಕೆ ಯಾರು ಕೇಳ್ಬೇಕು? ಪೊಲೀಸರಂತೂ ವ್ಯವಸ್ಥೆ ಸರಿ ಇಲ್ಲ. ನಾವು ಗಾಡಿ ಹಿಡಿದ್ವಿ 12 ಗಂಟೆಗೆ ನಾವು ಹುಡುಗರು ಹೋಗಿ ಗಾಡಿ ಇರೋದು ಹೋಗ್ಬೋದು ಬರಾಕ್ತಾ ಇಲ್ಲ. ಎಲ್ಲರೂ ಶಾಮಿಲ್. ಈಗ ಆ ಥರ ಪರಿಸ್ಥಿತಿ. ಹುಡುಗರು ಒಂದು ಮನೆ ಕಟ್ಟಬೇಕಂತಂದ್ರೆ 50,000 ರೂಪಾಯಿ ಏನೋ ಟ್ರಿಪ್ ಹೇಳ್ತಾರೆ, 25,000 ರೂಪಾಯಿ ನಾವು ಮನಸ್ಸಿಗೆ ಬಂದಾಗ ಹೇಳ್ತಾರೆ. ಇಲ್ಲೇ ಸರ್ಕಾರಕ್ಕೆ ಮೋಸ ಮಾಡುತ್ತೆ. ಟ್ರಿಪ್ಪಿಗೆ ಎಷ್ಟು ಕಟ್ಟ್ರಿಪ್ಪ ಅಂತ ಕೇಳಿ ಹೇಳಲ್ಲ. ಇಂಥ ಒಂದು ವ್ಯವಸ್ಥೆ ಇದೆ. ಸಾರ್ವಜನಿಕರಿಗೆ ಮರಳು ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟ ಉದ್ದೇಶಪೂರ್ವಕ ತೊಂದರೆ ಮಾಡ್ಬೇಕಂತಲ್ಲ. ಹಾಗಾಗಿ ಮಾನ್ಯ ತಹಶೀಲ್ದಾರರು 1 ವರ್ಷ ಕಾಲ ಮರಳು ದಂಧೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲಿ ಲೀಸ್ ತೊಗೊಂಡಿದ್ದಾರೋ ಅದನ್ನು ಬಿಡ್ತಾರ, ಬೇರೆ ಕಡೆಗೆ ಬರೋಗ್ತಾರೆ. ಯಾರು ಅವರಿಗೆ ಸಹಾಯ ಮಾಡಲಿಕ್ಕೆ ಭೂಮಿಯನ್ನು ಕೊಟ್ಟಿದ್ದಾರೋ ಅವ್ರ ಮೇಲೆ ಫಸ್ಟ್ ಕ್ರಿಮಿನಲ್ ಕೇಸ್ ಆಗುತ್ತೆ, ಅವ್ರ ಮೇಲೆ ದಂಡ ಆಗಬೇಕು. ಯಾರು ತಿಳಿದಾರೋ ನೀವೇ ಕಂಪ್ಲೇಂಟ್ದಾರರಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಸರ್ಕಾರಕ್ಕೆ ರಾಜಧನವನ್ನು ಕೊಡಬೇಕು. ಇದು ಬಿಟ್ಟರೆ ನಮ್ಮ ಹೋರಾಟದ ಉದ್ದೇಶ. ಹಾಗಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು, ನಿಮ್ಮ ಜವಾಬ್ದಾರಿಯನ್ನು ನಾವು ಹೇಳ್ತಾ ಇದ್ದೀವಿ, ನಮಗೆ ಗೊತ್ತಿದೆ. ದಯವಿಟ್ಟು ಹೋರಾಟ ಮುಗಿದ ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಒಳಗಾಗಿ ತಾವೇನಾದರೂ ಕ್ರಮ ತಗೊಳ್ಳದೇ ಇದ್ರೆ ತಮ್ಮ ಮೇಲೆ ನಾನೇ ಹೈಕೋರ್ಟ್ನಲ್ಲಿ ಪ್ರೇಯರ್ ಮಾಡ್ತೀನಿ. ಇದೊಂದು ಸದಸ್ಯತ ನಾವು ಯಾಕಂತಂದ್ರೆ ಒಂದು ವ್ಯವಸ್ಥೆ ನಾವು ಸರಿಯಾಗಿ ಕಟ್ಟಿ ಅದನ್ನು ಹತ್ತಿಕ್ಲಿಕ್ಕೆ ಅಂತಂದ್ರೆ ಅದು ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತದೆ. ಇವತ್ತು ಮರಳು ಮಾಹಿತಿ ಈ ರಾಜ್ಯದಲ್ಲಿ ತಹಶೀಲ್ದಾರ್ನ ಸಾಯೋಗಂತ ಪ್ರಕರಣ ಹಾಸನ ಜಿಲ್ಲೆಗೆ
ನಿಮ್ಮಂತರ ಸಹಾಯ ಇದು ನಾವು ಕೊಡ್ತೀವಿ. ಮೇಡಮ್ ಮಾತಾಡಿದ್ರೆ ನಿಮ್ಮ ಯಾವುದೇ ಪರಿಸ್ಥಿತಿಯಲ್ಲಿ ಸಹಿತ ರಕ್ಷಣಾ ಜೊತೆ ಇರುತ್ತೆ. ಮೇಡಮ್ ಅವರನ್ನ ಮಹಿಳಾ ಅಧಿಕಾರಿಯಾಗಿ ಅವ್ರು ಇಲ್ಲಿ ಥರ ಮಾಡಿಬಿಟ್ಟಿದ್ರು. ಇವತ್ತು ಹುಲಿ ಆಗ್ಯಾರ ಕಾರಣ ರಕ್ಷಣಾ ಕೆಲಸ ಮಾಡೋರಿಗೆ ರಕ್ಷಣೆಗೆ ಅವಕಾಶ ಕೊಡುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಐತಿ, ಒಳ್ಳೆ ಹೆಸರು ಮಾಡುತ್ತೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ. ಹಾಗಾಗಿ ಬರುವಂಥ ದಿನಮಾನದಲ್ಲಿ ನಾವೆಲ್ಲರೂ ಸಹಿತ ಭಾಳ ಜವಾಬ್ದಾರಿಯಿಂದ ನಾವು ಮಾಡ್ತಕ್ಕಂಥ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು. ಅಷ್ಟೇ ರೀತಿಯಿಂದ ಅದನ್ನು ಜಾರಿಗೆ ತರಬೇಕು. ಜಾರಿಗೆ ತರದೇ ಇದ್ದರೆ ಪದೇ ಪದೇ ರಕ್ಷಣೆಯಿಂದ ಹೋರಾಟ ಮಾಡಲಿಕ್ಕೆ ದಾಟಬಹುದು. ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು. ಇನ್ನು ಒಂದು ವಾರದಲ್ಲಿ ಎಲ್ಲ ಮರಳು ನಾಲ್ಕು ಎಷ್ಟು ಮಂದಿ ತೆಗೆದಾರೋ ಅಲ್ಲಿ ವಿಸಿಟ್ ಮಾಡಬೇಕು. ಅವ್ರು ಎಷ್ಟು ಅರ್ಜಿ ತೆಗೆದಾರೋ ಲೈಸೆನ್ಸ್ ಎಷ್ಟು ತೆಗೆದಾರೋ ಅವ್ರು ಎಷ್ಟು ಮಾರಾಟ ಮಾಡಿದಾರೋ ಅಷ್ಟು ದಂಡವನ್ನೆಲ್ಲ ಕಟ್ಟಬೇಕು. ಕಟ್ಟದೆ ಹೋದ್ರೆ ನಾವು ನಿಮ್ಮ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಡ್ತೀವಿ, ಹೋರಾಟವನ್ನು ಮಾಡ್ತೀವಿ, ತಮ್ಮ ತಯಾರಿ. ಹಾಗಾಗಿ ಕರ್ನಾಟಕ ರಕ್ಷಣಾ ಎಲ್ಲ ನನ್ನ ಕಾರ್ಯಕರ್ತರು ಇವತ್ತು ಸೇರಿದ್ದೀರಿ, ಜಿಲ್ಲೆಯಿಂದ ಬಂದಿದ್ದಾರೆ. ಸಾರ್ವಜನಿಕರು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.